ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತೇಳಿ ಭಾವಿಸಿ ನಾನು ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಕಷಾಯ ಮತ್ತು ತರಕಾರಿ ಯೂಸ್ ಮಾಡಿಕೊಂಡು ಈಸಿಯಾಗಿರೋ ಪಲ್ಯ ಮಾಡ್ತಾಯಿದ್ದೀನಿ. ಬ್ಯಾಲ್ದಂಡ್ ಜ್ಯೂಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇನ್ನು ಬೇರೆ ಏನೋ ವಿಡಿಯೋ ಎಲ್ಲ ಮಾಡಿದ್ದೀನಿ. ನೀವು ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ವಿಡಿಯೋನ ನೋಡಿ. ನನ್ನ ಮನೆ ಮುಂದೆ ನಿತ್ಯ ಪುಷ್ಪ ಹೂವು ಬಿಟ್ಟಿತ್ತು. ಅದು ತುಂಬಾ ಬಿಟ್ಟಿತ್ತು. ಇವಾಗೆಲ್ಲ ಚಳಿಯೆಲ್ಲ ಹೋಯ್ತಲ್ಲ ನೋಡಿ, ಈಗ ಹೂವೆಲ್ಲ ಗಿಡದಲ್ಲಿ ತುಂಬಾ ಇದೆ. ಆ ಹೂವನ್ನ ಕಿತ್ಕೊಂಡು ನಾನು ಕಷಾಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೀನಿ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ವೆಯ್ಟ್ಲೆಸ್ಗೂ ಒಳ್ಳೆಯದೇ. ಡೈಲಿ ಕಷಾಯ ಕುಡಿಯುವಾಗ ಇದನ್ನು ಒಂದು ಕುಡಿದ್ರೆ ಏನಿಲ್ಲ, ಆರೋಗ್ಯಕ್ಕಂತ ತುಂಬಾ ಒಳ್ಳೆಯದು. ನಿತ್ಯ ಪುಷ್ಪ ಹೂವು ಒಂದು ಗಿಡ ಇದ್ದರೆ ಸಾಕು, ತುಂಬಾ ಹೂ ಬಿಡುತ್ತೆ. ಇದ್ರ ಎಲ್ಲೆಲ್ಲೂ ಕೂಡ ಕಷಾಯ ಮಾಡ್ಕೊಬೋದು. ನಾನು ಇಲ್ಲಿ ಹೂವು ಇತ್ತಂತೇಳಿ ಹೂವಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ. ಇವಾಗ ಈ ಥರ ನಾನು ಗ್ಯಾಸ್ ಆಫ್ ಮಾಡಿದ್ಮೇಲೆ ಈ ರೀತಿ ಬಂದಿದೆ. ಇದನ್ನು ಇವಾಗ ನಾನು ಇಲ್ಲಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಫಿಲ್ಟ್ರ್ ಮಾಡಿಕೊಂಡು ಗ್ಲಾಸ್ಗೆ ಹಾಕ್ಕೊಂಡು ನಾನು ಇವತ್ತು ನಿತ್ಯ ಪುಷ್ಪದ ಕಷಾಯನೇ ನಾನು ಕುಡಿದಿದ್ದು. ಏನು ತೊಗರು ಏನು ಅನಿಸಲ್ಲ, ಎಷ್ಟು ಚೆನ್ನಾಗಿ ಅನಿಸುತ್ತೆ. ಬೇಕಾದರೆ ನೀವು ಒಂದು ಸ್ವಲ್ಪ ಹನಿ ಹಾಕ್ಕೊಂಡ್ರು ನಡೆಯುತ್ತೆ. ಅದ್ರ ಜೊತೆಗೆ ನಾನು ಈ ರೀತಿಯಾಗಿ ಇವತ್ತು ಈ ಕಷಾಯನ ಕುಡಿದೆ. ಅದೆಲ್ಲ ಕುಡ್ದಾದ ನಂತರ ನಾನು ಒಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಸಿಂಪಲ್ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಪಲ್ಯಗೆ ಒಂದು ಪಾತ್ರೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ನಾನು ಇಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು. ಎಣ್ಣೆ ಹಾಕಾದ ನಂತರ ಒಂದೆರಡು ಪಲಾವ್ ಎಲೆ, ಚಕ್ಕೆ ಒಂದೆರಡು ಪೀಸು, ಒಂದೆರಡು ಮರಾಠಿ ಮೊಗ್ಗು ಕೂಡ ಹಾಕಿದ್ದೀನಿ. ಇಷ್ಟ ಇದ್ದರೆ ಹಾಕಿ, ಇಲ್ಲಾಂದರೆ ಅದೇನು ಹಾಕಬೇಕು ಅಂತೇನಿಲ್ಲ, ಇದನ್ನು ಸ್ಕಿಪ್ ಮಾಡ್ಬೋದು. ಈಗ ಕಸ್ತೂರಿ ಮೆಥಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೋತಾ ಇದ್ದೀನಿ. ತರಕಾರಿನೆಲ್ಲ ನೋಡಿ ಈ ರೀತಿಯಾಗಿ ನಾನು ಹಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಏನೇನು ತರಕಾರಿ ಐತೆ ಎಲ್ಲ ಹಚ್ಚಿಟ್ಕೊಳ್ಳಿ. ನಾನಿಲ್ಲಿ ಬೀನ್ಸು, ಹೀರೆಕಾಯಿ, ಕ್ಯಾರೆಟು, ಬದನೆಕಾಯಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಎಲ್ಲ ರೋಸ್ಟ್ ಆದ ನಂತರ ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿನೂ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಒಂದೆರಡು ನಿಮಿಷ ಹಾಗೆಯೇ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೀವು ತರಕಾರಿ ಕ್ವಾಂಟಿಟಿ ಕಮ್ಮಿ ಇದ್ದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗಿಲ್ಲಿ ತರಕಾರಿ ಕ್ವಾಂಟಿಟಿ ಇರೋದ್ರಿಂದ ನಾನು ಜಾಸ್ತಿ ಏನು ಈರುಳ್ಳಿ ಹಾಕ್ಕೊಳ್ಳೋಕೆ ಹೋಗಿಲ್ಲ. ಒಂದು ದೊಡ್ಡದು ಸೈಜ್ದು ಈರುಳ್ಳಿನ ಹಚ್ಕೊಂಡಿದ್ದೆ ಅಷ್ಟೇ. ಅದಾದ ನಂತರ ಏನು ನೋಡಿ, ತೊಳೆದಿಟ್ಕೊಂಡಿದ್ನಲ್ಲ ತರಕಾರಿಗಳನ್ನ ಅದನ್ನು ಹಾಕಿ ಒಂದು 2 ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳಿ. ಜೊತೆಗೇ ನಾನು 2 ಚಿಕ್ಕ ಟೊಮೊಟೊಣ್ಣು ಕೂಡ ಹಚ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ. ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತೇಳಿ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಂಬಾರು ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ 2 ಮಿಕ್ಸ್ ಆಗಿರುವಂಥ ಪೌಡ್ರ್ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ 1-2 ನಿಮಿಷ ಕ್ಯಾಪ್ ಮುಚ್ಚಿ ಬೇಯಿಸ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಜೊತೆಗೇ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡು 1-2 ನಿಮಿಷ ಬೇಯಕ್ಕೆ ಬಿಡಿ. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ. ಈಸಿಯಾಗಿ ಯಾವುದೇ ಮಸಾಲೆ ಹೆಚ್ಚು ಯೂಸ್ ಮಾಡದೆ ಮಾಡಿರುವಂತಹ ಪಲ್ಯ ತುಂಬ ಚೆನ್ನಾಗಿದೆ. ಈ ಪಲ್ಯ ಜೊತೆ ಚಪಾತಿ ರೊಟ್ಟಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದನ್ನು ಒಮ್ಮೆ ಟ್ರೈ ಮಾಡಿ. ತಿಂಡಿ ಎಲ್ಲ ಆದಮೇಲೆ ನಾನು ನಮ್ಮಲ್ಲಿರೋ ಲಿಲ್ಲಿ ಯಾವ ರೀತಿ ಆಟ ಆಡ್ತಾ ಇರ್ತಾಳೆ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ಒಂದು 2-3 ದಿನದಿಂದದು. ಅದನ್ನು ಸ್ವಲ್ಪ ಹಾಕೋಣ ಅಂತೇಳಿ ವಿಡಿಯೋ ಹಾಕಿದ್ದೀನಿ ನೋಡಿ. ನಮ್ಮ ಲಿಲ್ಲಿ ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಲ್ವ. ಅವಳದಂತೂ ಬೆಳಗ್ಗೆ ಆದರೆ ಇದೇ ಅವಳದು ಕತೆ. ಎದ್ದ ತಕ್ಷಣ ಅವಳು ಹಾಲು ಹಾಕಲಿಲ್ಲ ಅಂತಂದರೆ ಬಿಡೋದೇ ಇಲ್ಲ, ಈ ರೀತಿ ಸುತ್ತನೇ ಇರ್ತಾಳೆ. ನಾನು ಡೈಲಿ ಹಾಕಿ ಅಭ್ಯಾಸ ಮಾಡಿರೋದ್ರಿಂದ ನನ್ನನ್ನು ನೋಡಿದ ತಕ್ಷಣ ಸ್ಟಾರ್ಟ್ ಮಾಡ್ತಾಳೆ. ಅವಳು ಯಾವ ಪ್ಲೇಸಲ್ಲಿ ಹಾಲು ಕುಡಿತಾ ಇರ್ತಾಳೋ ಆ ಪ್ಲೇಸಿಗೆ ಕರ್ಕೊಂಡು ಹೋಗೋದು ನೋಡಬೇಕು. ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ. ಪ್ರಾಣಿಗಳು ಎಷ್ಟು ಇದಾವಪ್ಪ ಅನ್ನೋ ಥರ ಅನಿಸ್ತಿರುತ್ತೆ. ಮನುಷ್ಯಗಿಂತ ಪ್ರಾಣಿಗಳು ಬೆಟರ್ ಅನ್ನೋದು ಅನಿಸ್ತಿತ್ತು ನನಗೆ ಒಂದೊಂದು ಸಲ. ನಾನು ಆ ಪ್ರೀತಿಯಿಂದ ಒಂದಿಷ್ಟು ಹಾಲು ಹಾಕ್ತಿರೋದ್ರಿಂದ ಡೈಲಿ ಯಾವಾಗಲೂ ಅಷ್ಟೇ, ನಾನು ಆಚೆ ಬಂತು ಅಂದರೆ ಸಾಕು ಬಿಡೋದೇ ಇಲ್ಲ, ನನ್ನ ಸುತ್ತಲೇ ಸುತ್ತಾ ಇರುತ್ತೆ. ನಾನು ಅಲ್ಲಿ ಹಾಲು ಕುಡಿಯೋ ಪ್ಲೇಸ್ಗೆ ಹೋಗೋವರೆಗೂ ಬಿಡೋದೇ ಇಲ್ಲ ನೋಡಿ. ನಾನು 2-3 ದಿನದ ವಿಡಿಯೋನ ಮಿಕ್ಸ್ ಮಾಡಿ ಹಾಕಿದ್ದೀನಿ, ಯಾವ ರೀತಿ ಮಾಡ್ತಾ ಇರ್ತಾಳೆ ಅಂತ ನೋಡ್ತಾ ಇದ್ದೀರಲ್ವ. ಹಾಕೋವರಿಗಂತೂ ಬಿಡೋದೇ ಇಲ್ಲ. ಹಾಕಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿ ಸುಮ್ಮನೆ ಆಗ್ತಾಳೆ. ಅವಳು ಹೊಟ್ಟೆ ಹಸಿವಾದಾಗೆಲ್ಲ ಅಷ್ಟೇ, ಎಷ್ಟು ನಾನು ಎಲ್ಲೇ ಇದ್ರೂ ಬಂದು ನಾನು ಕರ್ಕೊಂಡೋಗೋವರೆಗೂ ಬಿಡೋಲ್ಲ, ಆ ರೀತಿ ಮಾಡ್ತಾ ಇರ್ತಾಳೆ. ನಾನು ಇದನ್ನು ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ. ಪ್ರಾಣಿಗಳು ಕೂಡ ಎಷ್ಟು ಇಟ್ಟಿದ್ದಾವಲ್ವಾ ಅನ್ನೋದು ಅನ್ನಿಸ್ತು ಇದರಿಂದ. ನೆಕ್ಸ್ಟ್ ನಾನಿಲ್ಲಿ ಬ್ಯಾಲೆತ್ಕಾಯಿ ಇತ್ತು, ಬ್ಯಾಲೆತ್ಕಾಯಲ್ಲಿ ಜ್ಯೂಸ್ ಮಾಡೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಅದೇ ನನಗಂತೂ ಚಿಕ್ಕದ್ರಲ್ಲಿ ತಿಂದಿದ್ದೆಲ್ಲ ಫೀಲ್ ಆಯ್ತಾಯಿತ್ತು. ತುಂಬ ದಿನವೂ ಆಗಿತ್ತು ಬ್ಯಾಲೆತ್ಕಾಯಿ ತಿಂದು, ತುಂಬ ಚೆನ್ನಾಗಿತ್ತು.
ನೋಡಿ ಈ ರೀತಿಯಾಗಿ ನಾನು ಬೆಲ್ಲದಕಾಯಿನ ತೊಗೊಂಡು ಒಂದು ಕುಟ್ಟಣಿಗೆ ತೊಗೊಂಡು ಸುತ್ತ ಕುಟ್ಕೊಳ್ಳಿ. ಅದು ಸ್ವಲ್ಪ ಒಳಗಡೆ ಏನಾದರೂ ಅಥವಾ ಅಂಟ್ಕೊಂಡಿಲ್ಲ ಅದು ಸ್ವಲ್ಪ ಫ್ರೀಯಾಗಿ ಲೂಸಾಗಿ ಸರಿಯಾಗುತ್ತೆ ಅಂಥೇಳಿ ನಾನು ಅದನ್ನು ಕುಟ್ಕೊಂಡು ಅದನ್ನು ಕೆಚ್ಚಿದೆ. ತುಂಬ ಗಟ್ಟಿ ಇರುತ್ತೆ, ಕೈಲೆಲ್ಲ ಕೆಚ್ಚಕ್ಕಂತೂ ಆಗಲ್ಲ. ಆ ಕುಟ್ಟಣಲ್ಲೇ ಕೆಚ್ಚಿ ಅದನ್ನ ಓಪನ್ ಮಾಡಿಕೊಂಡೆ. ಎಷ್ಟು ಸ್ಮೆಲ್ ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಿಂದೆ ತಿಂದಿದ್ದಷ್ಟು ಆ ಥರ ಸ್ಮೆಲ್ಲ ಪರವಾಗಿಲ್ಲ, ಸ್ವಲ್ಪ ಇತ್ತು. ನೋಡಿ ಈ ರೀತಿಯಾಗಿ ನಾನು ಸ್ಪೂನಲ್ಲೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದೊಂದು ಹುಳ ಎಲ್ಲ ಇರುತ್ತೆ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಿತ್ತು. ಇನ್ನೊಂದು 2-3 ಇದ್ವು, ಅದು ಹಾಳಾಗಿತ್ತು, ಅದನ್ನು ನಾನು ಯೂಸ್ ಮಾಡಲಿಲ್ಲ. ದಂಡಿದ್ದೆಲ್ಲ ಅದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಮಾಡದೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇದನ್ನೆಲ್ಲ ಸ್ಪೂನಲ್ಲಿ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಬೆಲ್ಲದ ಪೌಡ್ರ್ ಹಾಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನನಗೆ ಜ್ಯೂಸ್ ಜೊತೆಗೆ ಬದಲಾಗಿ ಬರೀ ಬೆಲ್ಲದಕಾಯಿ ತಿನ್ನಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಇಟ್ಕೊಂಡು ಅದಕ್ಕೂ ಒಂಚೂರು ಸಾಲ್ಟ್ ಮತ್ತು ಬೆಲ್ಲದ ಪೌಡ್ರ್ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಇವಾಗ ನಾನು ಬೆಲ್ಲದಕಾಯಿ ಇತ್ತಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜಾರ್ಗೆ ಹಾಕ್ಕೊಂಡು ಒಂದು 3-4 ಏಲಕ್ಕಿ ಹಾಕ್ಕೊಂಡು ಒಂದು ಬೌಲಷ್ಟು ಬೆಲ್ಲ ಕೂಡ ಹಾಕ್ಕೊಂಡು ಆಮೇಲೆ 1 ಸ್ಪೂನಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ಪೆಪ್ಪರ್ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆನೇ ಸ್ವಲ್ಪ ಸಾಲ್ಟ್ ಇದೆ, ಹಂಗಾಗಿ ನಾನು ಸಾಲ್ಟ್ ಏನು ಹಾಕೋಕ್ಕೆ ಹೋಗಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಅದು ರುಬ್ಬಿ ಸ್ವಲ್ಪ ಆದಮೇಲೆ ಇವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಹಾಕಿದ್ರೆ ಸರಿ ಹೋಗುತ್ತೆ ಅಂತ. ಅಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಒಂದು ರೌಂಡ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡಿ ಈಗ ಫಿಲ್ಟ್ರ್ ಮಾಡ್ಕೊಳ್ಳಿ. ಈ ಥರ ನಾನು ಫಿಲ್ಟ್ರ್ ಮಾಡಿಕೊಂಡೆ. ನನಗೆ ಇದರಲ್ಲಿ ಒಂದು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ಬಂತು. ಈಗ ನಾನಲ್ಲಿ ಗ್ಲಾಸ್ಗೆ ಹಾಕಿಟ್ಟಿದ್ದೀನಿ. ಇದ್ರ ಜೊತೆಗೆ ನಾನು ಬರೀ ಬೆಲ್ಲದ ಕಾಯಿ ಸ್ವಲ್ಪ ಇಷ್ಟ ಅಂತ ಹೇಳಿದ್ನಲ್ಲ, ಅದಕ್ಕೂ ಸ್ವಲ್ಪ ಬೆಲ್ಲ ಹಾಕಿಟ್ಟಿದ್ನಲ್ಲ, ಅದನ್ನು ಪಕ್ಕದಲ್ಲಾಗಿ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವ, ಬೆಲ್ಲದ ಕಾಯಿ ಸಿಕ್ಕಿದಾಗ ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ತುಂಬ ತಂಪು ಕೂಡ. ನೆಕ್ಸ್ಟ್ ವಿಡಿಯೋ ಏನು ಮಾಡಿದ್ದೀನಿ ಅಂತಂದರೆ, ನಾನು ಹಿಂದಿನ ವಿಡಿಯೋದಲ್ಲಿ ಮೆಂತ್ಯ ಮತ್ತು ಧನ್ಯ ಬೀಜನ ಮನೆ ಮುಂದೆ ಇರೋ ಗಿಡದೊಳಗಡೆಗೆ ಹಾಕಿದ್ದೆ. ಆ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. ಮೆಂತ್ಯ ಅಂತೂ ಬೇಗನೆ ಬೆಳೆಯುತ್ತೆ ಅನ್ನೋದು ಗೊತ್ತಾಯಿತು ನನಗೆ, ಬೇಗ ಕೂಡ ಬೆಳೀತು. ಧನ್ಯ ಹೋಲಿಸ್ಕೊಂಡ್ರೆ ಧನ್ಯ ಸ್ವಲ್ಪ ನಿಧಾನನೇ ಆಯಿತು. ನೋಡಿ ಮೆಂತ್ಯ ಇಷ್ಟು ದಿನ 2 ಡೇಸ್ಗೆ ಈ ಥರ ಬೆಳೆದಿದ್ದು, ಒಂದು 3-4 ಡೇಸ್ ಆದ ನಂತರ ಇನ್ನೊಂದು ಸ್ವಲ್ಪ ಉದ್ದಾಗಿ ಬೆಳೆದು ನೋಡಿ ಈ ರೀತಿಯಾಗಿ ನಾನು ಈಗ ತೋರಿಸ್ತಾ ಇದ್ದಿಲ್ಲ, ಅಷ್ಟು ಉದ್ದ ಬೇಗನೆ ಬೆಳೀತು. ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಬೆಳೆಯುತ್ತೆ ಅನ್ನೋದು. ಆ ರೀತಿಯಾಗಿ ಬೇಗನೆ ಬೆಳೀತು. ಮತ್ತು ನಾನು ಫಸ್ಟು ನಾನು ಒಂದ್ರಲ್ಲಿ ಹಾಕ್ತಾಯಿದ್ದೆ ನೀರನ್ನು. ಇವಾಗ ಪೈಪಲ್ಲೇ ಹಾಕ್ತಾಯಿದ್ದೀನಿ ನೀರನ್ನ. ಸ್ವಲ್ಪ ಬೆಳೆದ ಮೇಲೆ ಪೈಪಲ್ಲೇ ಹಾಕಿದ್ರೆ ಏನೂ ತೊಂದರೆ ಇಲ್ಲ. ಫಸ್ಟ್ ಬೀಜ ಎಲ್ಲ ಹಾಕಿದಾಗ ಮಾತ್ರ ನೀವು ಡೈರೆಕ್ಟಾಗಿ ಹಾಕಕ್ಕೆ ಹೋಗಬೇಡಿ. ಒಂದ್ರೆ ಅಥವಾ ನೀರು ಬಿಡೋ ಕ್ಯಾನೇ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದರಲ್ಲಿ ಹಾಕಿದ್ರೂ ನಡೆಯುತ್ತೆ. ನಾನು ಒಂದರಲ್ಲೇ ಹಾಕ್ಕೊಂಡು ಬೆಳೆಸಿರೋ ಅಂಥ ಗಿಡಗಳಿದು. ನೀರು ಹಾಕಿ ಇವಾಗ ಪೈಪಲ್ಲೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಉದ್ದ ಬೆಳೆದಿದೆ ಅಂತೇಳಿ ನೋಡಿ. ಇನ್ನೂ ಒಂದು 2 ಡೇಸ್ ಆದಮೇಲೆ ಇಷ್ಟು ಉದ್ದ ಬೆಳೀತು. ಇವಾಗ ಆರಾಮಾಗಿ ಕಿತ್ಕೊಳ್ಳೋ ಸ್ಟೇಜ್ಗೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಾನು ನೋಡಿ ಇವಾಗ ಕಿತ್ಕೊಳ್ಳೋದನ್ನ ಕೂಡ ವಿಡಿಯೋ ಮಾಡಿದ್ದೀನಿ. ಎಲ್ಲ ಒಂದು ಕಡೆಯಿಂದ ಕಿತ್ಕೊಂಡಿದ್ದೀನಿ. ಮತ್ತು ಯಾವುದೇ ಕೆಮಿಕಲ್ಸ್ ಆಗಲಿ ಬೇರೆ ಯಾವುದೇ ಗೊಬ್ಬರ ಕೂಡ ನಾನು ಏನೂ ಹಾಕಿಲ್ಲ. ಬೀಜ ಎಷ್ಟು ಹಾಕಿ ಮನೆ ಮುಂದೆ ಗಿಡದೊಳಗೆ ಹಾಕಿದ್ನಲ್ಲ, ಅದರೊಳಗೆ ಜಾಗ ಇತ್ತಲ್ಲ, ಆ ಜಾಗಕ್ಕೆ ಹಾಕಿ ನಾನು ಬೆಳೆದಿರೋ ಅಂಥದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಗ್ರೀನಿಶ್ ಆಗಿ ತುಂಬ ನ್ಯಾಚುರಲಾಗಿ ಬೆಳೆದಿದ್ದೀನಿ. ನೀವು ಕೂಡ ನಿಮ್ಮ ಮನೆ ಮುಂದೆ ಜಾಗ ಇದ್ದರೆ ಈ ಥರ ಬೆಳಿಬೋದು. ಇಲ್ಲ ಅಂತಂದರೆ ವೇಸ್ಟ್ ಬಕೆಟು ಅಥವಾ ಪಾಟ್ ಒಳಗೂ ಕೂಡ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ. ನ್ಯಾಚುರಲ್ಲಾಗಿ ನೀವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಕೊಬೋದು ಅಡುಗೆಗೆಲ್ಲ ಅಂಥೇಳಿ ಈ ವಿಡಿಯೋನ ನಾನು ಮಾಡಿದ್ದೀನಿ. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದೆಲ್ಲ ವಿಡಿಯೋ ಆದಮೇಲೆ ನೆಕ್ಸ್ಟ್ ನನ್ನ ಮಗಳು ಏನಾದರೂ ತಿನ್ನಬೇಕಮ್ಮ ಅನ್ನೋ ಥರ ಅಂತ ಇದ್ಲು. ನನಗಂತೂ ಏನೂ ಅವತ್ತು ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಆಮೇಲೆಲ್ಲ ಅಮ್ಮ ತರಕಾರಿ ಹಚ್ಕೊಡ್ತೀನಮ್ಮ ಅಂತ ಹೇಳೋದು. ಸರಿ ಆಯಿತು ಹಚ್ಚಿಡು, ಎಲ್ಲ ಮಿಕ್ಸ್ ಬೇಕಾದ್ರೆ ಮಾಡಿಕೊಡ್ತೀನಿ, ನಂಗೆ ಮಿಕ್ಸ್ ಮಾಡೋಕ್ಕೆ ಬರೋಲ್ಲ ಅಷ್ಟೊಂದು. ಸರಿ ಆಯಿತು ಅಂಥೇಳಿ ಎಲ್ಲ ತರಕಾರಿನೂ ಕೂಡ ಅವಳೇ ಹಚ್ಚಿಟ್ಟಿದ್ಲು. ಈರುಳ್ಳಿ, ಟೊಮೊಟೊ ಹಣ್ಣು, ಕ್ಯಾರೆಟು, ಸೌತೆಕಾಯಿ ಎಲ್ಲ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಎಣ್ಣೆ, ನಿಂಬೆ ಹುಳಿ ರಸ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ. ಈ ಥರ ಮಾಡಿಕೊಂಡ್ರೆ ತರಕಾರಿ ತಿಂತಾಳಲ್ಲ ಅಂಥೇಳಿ ಆಯಿತು ಕಟ್ ಮಾಡಿಡು, ನಾನು ಮಿಕ್ಸ್ ಮಾಡಿಕೊಡ್ತೀನಿ ಅಂತೇಳಿ ಈ ರೀತಿಯಾಗಿ ನಾನು ಕಲಿಸ್ಕೊಟ್ಟೆ. ಆದರೆ ಬೇರೆ ಏನೋ ಹಾಕಲಿಲ್ಲ, ಕಡಲೆ ಬೀಜ ಆಗಲಿ ಸೇವ್ ಏನೂ ಮಾಡಲಿಲ್ಲ. ಜಸ್ಟ್ ತರಕಾರಿ ಏನಿತ್ತು ಅದನ್ನು ಹಾಕಿ ಮನೇಲಿ ಏನಿತ್ತು ಅದನ್ನು ಪ್ರೆಸೆಂಟ್ಗೆ ಅದನ್ನು ಯೂಸ್ ಮಾಡಿ ನಾನು ಚುರುಮುರಿ ರೆಡಿ ಆಯಿತು. ಸ್ನ್ಯಾಕ್ಸ್ ಟೈಮು ಕೂಡ ಮುಗೀತು. ಚುರುಮುರಿನೂ ಕೂಡ ತುಂಬ ಚೆನ್ನಾಗಿತ್ತು, ಬೇಗ ಮಾಡೋದನ್ನು ಕೂಡ.
ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ನೋಡಿದ್ರ ಅಂತೇಳಿ ಭಾವಿಸಿದ್ದೀನಿ. ಕಮೆಂಟ್ ಕೂಡ ಹಾಕೋದಂತೂ ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.